ಹಾಯ್ ಗಾಯ್ಸ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಇನ್ಮೇಲೆ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತೀನಿ. ಬೈ ಮಿಸ್ ಆಗೋದೇ ಇಲ್ಲ. ಮತ್ತು ನನಗೆ ಇದು ಒಂದು ಟ್ರಬಲ್ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ನಂಗೆ ವರ್ಡ್ಸೇ ಸಿಗೋಲ್ಲ ಏನು ಮಾತಾಡಬೇಕು ಅಂತ. ನಾನು ಇನ್ಮೇಲೆ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ. ನನಗೆ ವಿಡಿಯೋನ ತುಂಬ ಲ್ಯಾಗ್ ಮಾಡೋದು ಬೇಡ. ಹೋಗಿ ನಾನು ಲಾಸ್ಟ್ ಟೈಮ್ ನನ್ನ ಸಿಸ್ಟರ್ ಜೊತೆ ಹನುಮನ್ ನಗರಕ್ಕೆ ಹೋಗಿದ್ದೆ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸಾರಿ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡಿಕೊಂಡು ಬನ್ನಿ. ಅಲ್ಲಿವರೆಗೂ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬೈ ಬೈ, ಲವ್ ಯು. ಆಲ್ಮೋಸ್ಟ್ ನಾವು ರೀಚ್ ಆದಾಗಲೇ 4:30 ಆ ಥರ ಆಗಿತ್ತು ಟೈಮು. ಈವ್ನಿಂಗ್ ಆಗಿದ್ದರಿಂದ ಟೆಂಪಲ್ಗೆ ಫಸ್ಟ್ ಹೋಗೋದು ಬೇಡ, ಟೆಂಪಲ್ಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪಾರ್ಕಿಗೆ 5ಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಪಾರ್ಕಿಗೆ ಹೋದ್ವಿ. ಚೆನ್ನಾಗಿ ಅನಿಸ್ತಾ ಇತ್ತು. ಹೊಸ ಎಕ್ಸ್ಪೀರಿಯನ್ಸ್ ಅನಿಸ್ತು. ಆಲ್ಮೋಸ್ಟ್ ನಾನು 6 ಮಂತ್ಸಿಂದ ಹೊರಗಡೆ ಎಲ್ಲೂ ಜಾಸ್ತಿ ಹೋಗ್ತಾ ಇರಲಿಲ್ಲ. ಇದು ಒಂದು ಕಮ್ ಬ್ಯಾಕ್ ಅಂತ ಅನಿಸುತ್ತೆ. ಹೊರಗಡೆ ಪಾಪು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ, ನಾನು ಯಾವ ಥರ ರಿಯಾಕ್ಟ್ ಮಾಡ್ತೀನಿ ವೆದರಿಗೆಲ್ಲ ಅಂತ. ನಾನು ಬಂದು ನಮ್ಮ ಅಕ್ಕ ಪಾಪು ಬರ್ಡೇ ಇತ್ತು, ಹಾಗಾಗಿ ನಾವು ಹೋಗಿದ್ದು. ಫಸ್ಟು ಬೋಟಿಂಗ್ ಹೋಗೋಣ ಅಂತ ಬೋಟಿಂಗ್ ಸೈಡ್ ಹೋಗ್ತಾಯಿದ್ವಿ. ನೀರೆಲ್ಲ ಫುಲ್ ಪಾಚಿ ಆಗಿತ್ತು. ಬಂದುಬಿಟ್ಟಿದ್ದೀವಿ ಇನ್ನೇನಂತ ಹೊರಟ್ವಿ. ತುಷಿಕಾ ಅಂತೂ ಫುಲ್ ಹ್ಯಾಪಿ. ಚೆನ್ನಾಗಿ ಅನ್ನಿಸ್ತು. ಇನ್ನೂ ವೆರೈಟಿಯಾಗಿ ಒಳಗಡೆ ಎಲ್ಲ ಸ್ಪೇಸಿಯಸ್ಸಾಗಿ ಗೇಮ್ಸ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡ್ವಿ. ನಾವು ಚೈಲ್ಡ್ಹುಡ್ಡಾಗೆಲ್ಲ ಬರ್ತಿದ್ದಾಗ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ. ಇವಾಗೆಲ್ಲ ರಿನೋವೇಟ್ ಮಾಡ್ತಿದ್ದಾರೆ, ಇನ್ನೂ ಫುಲ್ಲು ಕ್ಲಿಯರ್ ಆಗಿಲ್ಲ. ಹಂಗಾಗಿ ನಮಗೆ ಗೇಮ್ಸ್ ಎಲ್ಲ ಆಡೋಕ್ಕೆ ಅಷ್ಟು ಸಿಕ್ಕಲಿಲ್ಲ. ಚೆನ್ನಾಗಿ ಅನಿಸ್ತಾ ಇತ್ತು. ಗೊಮ್ಮು ಅಂತೂ ಫುಲ್ ಆ ಕಡೆ ಈ ಕಡೆ ಅಟ್ರಾಕ್ಟಿವ್ ಆಗಿ ಏನೇನು ಕಾಣಿಸುತ್ತೆ ಎಲ್ಲ ನೋಡ್ತಾ ಇಲ್ಲೊಳಗಂತೂ ಫುಲ್ ಇದು ಹೊಸ ಎಕ್ಸ್ಪೀರಿಯನ್ಸೇ. ಬೋಟ್ ಫುಲ್ಲು ಸ್ಟ್ರಕ್ಕಾಗಿ ಟೈಟ್ ಆಗಿಬಿಟ್ಟಿತ್ತು. ನನ್ನ ಕೈಲಂತೂ ತುಳಿಯೋಕೆ ಆಗ್ತಾ ಇರಲಿಲ್ಲ. ಹೆಂಗೋ ತುಳ್ಕೊಂಡು ಒಂದೇ ರೌಂಡು ಸಾಕಂತ ಅನ್ನಿಸ್ತು. ಆಲ್ರೆಡಿ ಲೇಟ್ ಆಗಿತ್ತಲ್ವಾ, ಆಮೇಲೆ ಸುಮ್ಮನೆ ಮಾತಾಡಿಕೊಂಡು. ನನ್ನ ಕಾಲೇಜ್ ಡೇಸಲ್ಲಂತೂ ತುಂಬಾ ಬರ್ತಾಯಿದ್ವಿ. ಫಸ್ಟ್ ಎಲ್ಲಿಗೆ ಹೋಗೋಣ ಅಂತಂದರೆ ಹನುಮನ್ ನಗರಕ್ಕೆ ಹೋಗೋಣ, ಅಂದರೆ ನಮಗೆ ಪಕ್ಕ ಇದ್ದಿದ್ದೇ ಇದು. ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ಬೇಗ ಹೋಗಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಬಂದು ಇವಾಗ ಹೊಸ್ದಾಗಿ ಈ ಅಕ್ವೇರಿಯಮ್ಗೆ ಫಿಶಸ್ ಎಲ್ಲ ಆ್ಯಡ್ ಮಾಡಿದರು. ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕೆ. ವಾಟರ್ ಬಬಲ್ಸು, ಲೈಟಿಂಗ್ಸು, ಹಾಸಮ್ ಫುಲ್ ಒಂದು 8 to 9 ಅಕ್ವೇರಿಯಮ್ಸ್ಗೆ ಈ ಥರ ಫುಲ್ ಒಂದು ರೌಂಡ್ಗೆ ಆ್ಯಡ್ ಮಾಡಿದರು. ಚೆನ್ನಾಗಿ ಅನ್ನಿಸ್ತಾಯಿತ್ತು. ಒಂದೊಂದಕ್ಕೂ ಅದಾದರೆ ಅದರದ್ದೇ ಆದ ಸೈಜ್ದು ಆ್ಯಡ್ ಮಾಡಿದರು, ಬಿಗ್ ಸ್ಮಾಲ್ ಆ ಥರ. ಫುಲ್ ಹೊಸ್ದಾಗಿರೋದ್ರಿಂದ ನನಗಂತೂ ಸಖತ್ ಖುಷಿ ಆಯಿತು. ಹೊರಗಡೆ ಎಲ್ಲೂ ಹೋಗ್ದೇನೆ ಮನೇಲೇ ಫುಲ್ ರೆಸ್ಟ್ ಹಿಡ್ದಿದೆ ಅಂತ ಅನ್ನಿಸ್ತಾ ಇತ್ತು. ಫುಲ್ ಮೈಂಡ್ ಫ್ರೀ ಅಂತೂ ಆಯಿತು. ಪಾಪನು ತುಂಬಾ ಖುಷಿ ಪಟ್ಲು. ನೀವು ಒಂದ್ಸರಿ ವಿಸಿಟ್ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಇದನ್ನು ನೋಡೋಕ್ಕಾದ್ರೂ ಒಳಗಡೆ ಹೋಗಿದ್ದು ಪರವಾಗಿಲ್ಲ ಅಂತ ಅನಿಸ್ತು, ವೇಸ್ಟ್ ಅಂತ ಅನಿಸಿಲ್ಲ. ಅಂದರೆ ಗೇಮ್ಸ್ ಇರಲಿಲ್ಲ ಅಲ್ವಾ, ಹಂಗಾಗಿ ಪ್ರಾಪರಾಗಿ ಎಲ್ಲ ಸೆಟ್ ಆದಮೇಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಕಡೆ ಅಂತ ಅನ್ನಿಸ್ತಾ ಇತ್ತು. ನಮಗೆ ಗೇಮ್ಸ್ ಎಲ್ಲ ಆಟಾಡೋಕ್ಕೆ ಸಿಕ್ಕಿಲ್ಲ. ಓನ್ಲಿ ಬೋಟಿಂಗ್ ಆ್ಯಂಡ್ ಇದು ಅಕ್ವೇರಿಯಮ್ ಅಂದರೆ ಫೋಟೋಸಿಗೆ ಅವೈಲೇಬಲ್ ಇತ್ತು. ಈ ಟ್ರೈನ್ದೆಲ್ಲ ಹೊಸ್ದಾಗಿ ಆ್ಯಡ್ ಮಾಡಿದ್ದಾರೆ, ಅದೆಲ್ಲ ಇನ್ನೊಂದು ಸರಿ ಸೆಟ್ ಆದಮೇಲೆ ಬಂದರೆ ಆಯಿತು ಅಂತ ಅಂದ್ಕೊಂಡೆ. ಫಿಶ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಚೆನ್ನಾಗಿ ಅನಿಸ್ತಾಯಿತ್ತು. ಒಳಗಡೆ ಎಲ್ಲ ಕ್ಲೀನಾಗಿತ್ತು. ಇವಾಗ ಆ್ಯಡ್ ಮಾಡಿರೋದ್ರಿಂದ ಎಲ್ಲನೂ ಚೆನ್ನಾಗಂತ ಅನ್ನಿಸ್ತಾಯಿತ್ತು. ನಾನು ನೋಡಿಕೊಂಡೇ ಇಲ್ಲ. ನನ್ನ ಕ್ಯಾಮ್ರಾ ಆ್ಯಂಗಲ್ಸು ಆ ಕಡೆ ಈ ಕಡೆ ಆಗಿದೆ ಸ್ವಲ್ಪ. ನೆಕ್ಸ್ಟ್ ಟೈಮ್ ನೋಡಿಕೊಂಡು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ನಾವು ಇದನ್ನು ಮುಗಿಸ್ಕೊಂಡು ಟೆಂಪಲ್ಲಿಗೆ ಹೋಗಿದ್ದು. ಬೇಗ ಅಲ್ಲಂತೂ ವಿಡಿಯೋಸ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಅಕ್ಕ ಮನೇಲಿ ಪಾಪುನ ಬಿಟ್ಟು ಬಂದಿದ್ರು ಅಂತ ಬೇಗನೆ ಹೊರಟ್ವಿ. ಮತ್ತು ನಾನು ಊರಲ್ಲೆಲ್ಲೂ ವೀಡಿಯೋಸ್ನೇ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ಅಲ್ಲಿಂದ ಬಂದಮೇಲೆ ಹುಷಾರು ತಗೊಂಡ್ವಿ. ಇದೆಷ್ಟೋ ದಿನ ಆದಮೇಲೆ ಮತ್ತೆ ಇದು ಮನೆ ಹತ್ರ ನಮ್ಮ
ಪೂಜೆ ಮಾಡಿದ್ರು ಅಂತ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ನನ್ನ ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ವಿಡಿಯೋನ ಮಾಡೋಕ್ಕೆ ಬೂಸ್ಟ್ ಅಂತ ಅನಿಸುತ್ತೆ. ಇದು ಪಾಪದ 7 ಮಂತ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀನಿ, ಇದಕ್ಕೂ ಅಟ್ಯಾಚ್ ಮಾಡಿದ್ದೀನಿ. ಏನು ಅನಿಸ್ತು ಎಲ್ಲರಿಗೂ ವಿಡಿಯೋ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.